ಹಲೋ, ವೆಲ್ಕಮ್ ಬ್ಯಾಕ್ ಟು ನುಡಿಮುತ್ತು ಯೂಟ್ಯೂಬ್ ಚಾನಲ್. ಸಾವು ಆದ ತಕ್ಷಣ ಏನಾಗುತ್ತದೆ? ಗರುಡ ಪುರಾಣ ಹೇಳುವ ಆಶ್ಚರ್ಯಕರ ರಹಸ್ಯ. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಮ್ಮೆಯಾದರೂ ಮೂಡುವ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸಾವು ಆದ ತಕ್ಷಣ ಏನಾಗುತ್ತದೆ? ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತದೆ? ನಾವು ಮಾಡಿದ ಒಳ್ಳೆಯದು ಮತ್ತು ಕೆಟ್ಟದ್ದು ನಿಜವಾಗಿಯೂ ಲೆಕ್ಕಕ್ಕೆ ಬರುತ್ತದೆಯೇ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದು ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾದ ಗರುಡ ಪುರಾಣ ನೀಡುತ್ತದೆ. ಗರುಡ ಪುರಾಣದಲ್ಲಿ ಭಗವಂತ ವಿಷ್ಣುವು ಗರುಡನಿಗೆ ಮರಣದ ನಂತರ ಆತ್ಮದ ಪ್ರಯಾಣದ ಬಗ್ಗೆ ವಿವರಿಸುತ್ತಾನೆ. ಇದು ಕೇವಲ ಒಂದು ಕಥೆಯಲ್ಲ, ಜೀವನದಲ್ಲಿ ಒಳ್ಳೆಯದಾಗಿ ಬದುಕಬೇಕು ಎಂಬ ಸಂದೇಶವನ್ನು ನೀಡುವ ಒಂದು ಆಧ್ಯಾತ್ಮಿಕ ಪಾಠವಾಗಿದೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಕೊನೆಯ ಕ್ಷಣ ಬಂದಾಗ ಅವನ ಉಸಿರಾಟ ನಿಧಾನವಾಗುತ್ತದೆ, ಕಣ್ಣುಗಳು ಮುಚ್ಚುತ್ತವೆ, ದೇಹದ ಶಕ್ತಿ ಕಡಿಮೆಯಾಗುತ್ತದೆ. ಆ ಸಮಯದಲ್ಲಿ ಆತ್ಮವು ದೇಹದಿಂದ ಹೊರಬರುತ್ತದೆ. ಆದರೆ ಆಶ್ಚರ್ಯದ ವಿಷಯ ಏನೆಂದರೆ, ಆತ್ಮಕ್ಕೆ ಮೊದಲ ಕೆಲವು ಕ್ಷಣಗಳಲ್ಲಿ ತಾನು ಸತ್ತಿದ್ದೇನೆ ಎಂಬುದು ಅರ್ಥವಾಗುವುದಿಲ್ಲ. ಅದು ತನ್ನ ಮನೆಯವರನ್ನು ನೋಡುತ್ತದೆ, ತನ್ನ ದೇಹವನ್ನು ನೋಡುತ್ತದೆ, ತನ್ನ ಮನೆಯವರು ಅಳುತ್ತಿರುವುದನ್ನು ನೋಡುತ್ತದೆ. ಆದರೆ ಮಾತನಾಡಲು ಸಾಧ್ಯವಾಗುವುದಿಲ್ಲ, ತನ್ನ ಧ್ವನಿ ಯಾರಿಗೂ ಕೇಳಿಸುವುದಿಲ್ಲ. ಆಗ ಆತ್ಮ ಗೊಂದಲಕ್ಕೆ ಒಳಗಾಗುತ್ತದೆ. ನಾನು ಇಲ್ಲೇ ಇದ್ದೇನೆ, ಆದರೆ ಯಾಕೆ ಯಾರು ನನ್ನ ಜೊತೆ ಮಾತನಾಡುತ್ತಿಲ್ಲ ಎಂದು ಯೋಚಿಸುತ್ತದೆ. ಅದೇ ಸಮಯದಲ್ಲಿ ಯಮದೂತರು ಬರುತ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡಿದವರಿಗೆ ಯಮದೂತರು ಭಯಾನಕವಾಗಿ ಕಾಣುವುದಿಲ್ಲ, ಆದರೆ ಜೀವನದಲ್ಲಿ ಹೆಚ್ಚು ಪಾಪ ಮಾಡಿದವರಿಗೆ ಅವರು ಭಯ ಹುಟ್ಟಿಸುವ ರೂಪದಲ್ಲಿ ಕಾಣುತ್ತಾರೆ ಎಂದು ವರ್ಣಿಸಲಾಗಿದೆ. ಸಾವಿನ ನಂತರ ಮೊದಲ ದಿನದಿಂದ 10ನೇ ದಿನದವರೆಗೂ ಆತ್ಮ ತನ್ನ ಮನೆಯ ಸುತ್ತಲೂ ಇರುತ್ತದೆ. ಆತ್ಮ ತನ್ನ ಕುಟುಂಬದವರನ್ನು ನೋಡುತ್ತಿರುತ್ತದೆ, ತನ್ನ ಮಕ್ಕಳನ್ನು ನೋಡುತ್ತದೆ, ತನ್ನ ತಂದೆ ತಾಯಿಯನ್ನು ನೋಡುತ್ತದೆ, ತನ್ನ ಮನೆಯವರ ದುಃಖವನ್ನು ನೋಡುತ್ತದೆ. ಆದರೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ನಮ್ಮ ಸಂಪ್ರದಾಯದಲ್ಲಿ ಮೊದಲ 10 ದಿನಗಳ ಕ್ರಿಯೆಗಳಿಗೆ ತುಂಬ ಮಹತ್ವ ನೀಡಲಾಗಿದೆ. ಗರುಡ ಪುರಾಣದ ಪ್ರಕಾರ ಕುಟುಂಬದವರು ಮಾಡುವ ಶ್ರಾದ್ದ, ತರ್ಪಣ ಮತ್ತು ಪಿಂಡ ಪ್ರದಾನಗಳು ಆತ್ಮದ ಪ್ರಯಾಣಕ್ಕೆ ಸಹಾಯ ಮಾಡುತ್ತವೆ. 10ನೇ ದಿನದ ನಂತರ ಆತ್ಮವು ಯಮಲೋಕದ ಕಡೆಗೆ ತನ್ನ ದೀರ್ಘ ಪ್ರಯಾಣವನ್ನು ಆರಂಭಿಸುತ್ತದೆ. ಈ ಪ್ರಯಾಣ 1 ಅಥವಾ 2 ದಿನಗಳಲ್ಲ. ಗರುಡ ಪುರಾಣದ ಪ್ರಕಾರ ಇದು ಬಹಳ ಕಷ್ಟದ ಪ್ರಯಾಣವಾಗಿದೆ. ದಾರಿಯಲ್ಲಿ ಬಿಸಿಲು, ಕತ್ತಲೆ, ಭಯಾನಕ ಸ್ಥಳಗಳು, ಹಸಿವು ಮತ್ತು ಬಾಯಾರಿಕೆ ಇರುತ್ತವೆ. ಇದು ನಿಜವಾದ ರಸ್ತೆ ಪ್ರಯಾಣವಲ್ಲ, ಆತ್ಮ ತನ್ನ ಕರ್ಮದ ಫಲವನ್ನು ಅನುಭವಿಸುವ ಆಧ್ಯಾತ್ಮಿಕ ಪ್ರಯಾಣ ಎಂದು ಅರ್ಥೈಸಲಾಗುತ್ತದೆ. ಪ್ರಯಾಣದ ವೇಳೆ ಆತ್ಮಕ್ಕೆ ತನ್ನ ಜೀವನದ ಎಲ್ಲ ಘಟನೆಗಳು ನೆನಪಾಗುತ್ತವೆ. ತಾನು ಯಾರಿಗೆ ಸಹಾಯ ಮಾಡಿದ್ದೆ, ಯಾರ ಮನಸ್ಸಿಗೆ ನೋವು ಕೊಟ್ಟಿದ್ದೆ, ಯಾವ ಒಳ್ಳೆಯ ಕೆಲಸ ಮಾಡಿದ್ದೆ, ಯಾವ ತಪ್ಪು ಮಾಡಿದ್ದೆ, ಎಲ್ಲವೂ ನೆನಪಾಗುತ್ತದೆ. ಮುಂದೆ ಆತ್ಮವು ವೈತರಣಿ ನದಿ ಎಂಬ ಸ್ಥಳಕ್ಕೆ ತಲುಪುತ್ತದೆ. ಈ ನದಿಯ ಬಗ್ಗೆ ಗರುಡ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡಿದವರಿಗೆ ಈ ನದಿ ದಾಟುವುದು ಸುಲಭವಾಗುತ್ತದೆ, ಆದರೆ ಪಾಪ ಮಾಡಿದವರಿಗೆ ಇದು ತುಂಬ ಕಷ್ಟಕರವಾಗುತ್ತದೆ ಎಂದು ಹೇಳಲಾಗಿದೆ. ಇದರ ಅರ್ಥ ಏನೆಂದರೆ, ನಮ್ಮ ಜೀವನದಲ್ಲಿ ಮಾಡಿದ ಕರ್ಮಗಳೇ ಮುಂದೆ ನಮ್ಮ ದಾರಿಯನ್ನು ಸುಲಭ ಅಥವಾ ಕಷ್ಟಕರ ಮಾಡುತ್ತವೆ. ಆನಂತರ ಆತ್ಮ ಯಮಧರ್ಮರಾಜರ ಸಭೆಗೆ ತಲುಪುತ್ತದೆ. ಅಲ್ಲಿ ಚಿತ್ರಗುಪ್ತ ಎಂಬ ದೇವರು ಇರುತ್ತಾನೆ. ಚಿತ್ರಗುಪ್ತನು ಪ್ರತಿಯೊಬ್ಬ ಮನುಷ್ಯನ ಜೀವನದ ಸಂಪೂರ್ಣ ಲೆಕ್ಕವನ್ನು ಇಟ್ಟುಕೊಂಡಿರುತ್ತಾನೆ. ನಾವು ಯಾರಿಗೂ ತಿಳಿಯದೆ ಮಾಡಿದ ಕೆಲಸಗಳು ಅಲ್ಲಿ ದಾಖಲಾಗಿರುತ್ತವೆ. ನಾವು ಹೇಳಿದ ಮಾತುಗಳು, ನಾವು ಮಾಡಿದ ಸಹಾಯ, ನಾವು ಮಾಡಿದ ತಪ್ಪುಗಳು ಎಲ್ಲವೂ ಅಲ್ಲಿ ಇರುತ್ತವೆ. ನಂತರ ಯಮಧರ್ಮರಾಜರು ತೀರ್ಪು ನೀಡುತ್ತಾರೆ.
ಒಳ್ಳೆಯ ಕೆಲಸಗಳು ಹೆಚ್ಚು ಇದ್ದರೆ ಸ್ವರ್ಗದ ಅನುಭವ ಸಿಗುತ್ತದೆ. ಕೆಟ್ಟ ಕೆಲಸಗಳು ಹೆಚ್ಚು ಇದ್ದರೆ ನರಕದ ಅನುಭವ ಸಿಗುತ್ತದೆ. ಆದರೆ ಗರುಡ ಪುರಾಣದ ಪ್ರಕಾರ ಸ್ವರ್ಗ ಮತ್ತು ನರಕ ಶಾಶ್ವತವಲ್ಲ. ಅವು ನಮ್ಮ ಕರ್ಮದ ಫಲವನ್ನು ಅನುಭವಿಸುವ ಸ್ಥಳಗಳು ಮಾತ್ರ. ಆ ಫಲ ಮುಗಿದ ನಂತರ ಆತ್ಮ ಮತ್ತೆ ಹೊಸ ಜನ್ಮವನ್ನು ಪಡೆಯುತ್ತದೆ. ಇದನ್ನೇ ಪುನರ್ಜನ್ಮ ಎಂದು ಕರೆಯುತ್ತಾರೆ. ಆದ್ದರಿಂದ ಗರುಡ ಪುರಾಣ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಾವು ಎಷ್ಟು ಹಣ ಸಂಪಾದಿಸಿದ್ದೇವೆ ಎಂಬುದು ಮುಖ್ಯವಲ್ಲ, ಎಷ್ಟು ದೊಡ್ಡ ಮನೆ ಕಟ್ಟಿದ್ದೇವೆ ಎಂಬುದು ಮುಖ್ಯವಲ್ಲ, ಎಷ್ಟು ಪ್ರಸಿದ್ಧರಾಗಿದ್ದೇವೆ ಎಂಬುದು ಮುಖ್ಯವಲ್ಲ, ನಾವು ಎಷ್ಟು ಒಳ್ಳೆಯ ಮನಸ್ಸಿನಿಂದ ಬದುಕಿದ್ದೇವೆ ಎಂಬುದು ಮುಖ್ಯ. ಯಾಕೆಂದರೆ ಸಾವು ಬಂದಾಗ ಹಣ ಇಲ್ಲೇ ಉಳಿಯುತ್ತದೆ, ಮನೆ ಇಲ್ಲೇ ಉಳಿಯುತ್ತದೆ, ಆಸ್ತಿ ಇಲ್ಲೇ ಉಳಿಯುತ್ತದೆ. ನಮ್ಮ ಜೊತೆ ಬರುವುದು ನಮ್ಮ ಕರ್ಮ ಮಾತ್ರ. ಆದ್ದರಿಂದ ಜೀವನದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಯೋಣ, ತಂದೆ ತಾಯಿಯರನ್ನು ಗೌರವಿಸೋಣ, ಹಸಿದವರಿಗೆ ಅನ್ನ ಕೊಡೋಣ, ಇತರರಿಗೆ ಸಹಾಯ ಮಾಡೋಣ, ಒಳ್ಳೆಯ ಮಾತುಗಳನ್ನು ಆಡೋಣ. ಯಾಕಂದರೆ ನಮ್ಮ ಪ್ರತಿಯೊಂದು ಕರ್ಮಕ್ಕೂ ಒಂದು ದಿನ ಫಲ ಸಿಗುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಸ್ನೇಹಿತರೆ, ಈ ವಿಷಯಗಳು ಗರುಡ ಪುರಾಣದಲ್ಲಿ ಹೇಳಲಾದ ಧಾರ್ಮಿಕ ನಂಬಿಕೆಗಳಾಗಿವೆ. ಅವುಗಳನ್ನು ಭಕ್ತಿ ಭಾವದಿಂದ ಅರ್ಥ ಮಾಡಿಕೊಳ್ಳಬೇಕು. ಓಂ ನಮೋ ವಾಸುದೇವಾಯ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.